ಕೆಆರ್ಪುರ ವಲಯದಲ್ಲಿ ಹೆಚ್ಚು ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸ್ವತ್ತುಗಳ ಹರಾಜು ಪ್ರಕ್ರಿಯೆ. ವಲಯ ಆಯುಕ್ತೆ ಡಾ ಸುಧಾ ಸ್ವಪ್ನ ನೇತೃತ್ವದಲ್ಲಿ ಹರಾಜು ಪ್ರಕ್ರಿಯೆಯಾಗಿದ್ದು, ಕೆಆರ್ಪುರ ಜಂಟಿ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಹರಾಜು ಆಗಿದೆ. 1 ಲಕ್ಷದ ಡಿಡಿ ಹಣವನ್ನು ಕಟ್ಟಿ ಹರಾಜಿನಲ್ಲಿ ಭಾಗಿಯಾಗಲು ಬಿಡ್ಡುದಾರರಿಗೆ ಅವಕಾಶ. ಹರಾಜಿನಲ್ಲಿ ಸ್ವತ್ತು ಪಡೆದರೆ ಅದರ ಒಟ್ಟು ಮೊತ್ತ 15 ಹಣ ಮುಂಗಡ ಪಾವತಿ ಮತ್ತು ಪೂರ್ತಿ ಮೊತ್ತ ಪರಿಶೀಲಿಸಲು ಅಂದು 45 ದಿನಗಳ ಕಾಲಾವಕಾಶ ಕೊಡಲಾಗಿದ್ದು, 7 ದಿನಗಳ ಒಳಗೆ ಬಿಡ್ಡುದಾರರ ಹೆಸರಿಗೆ ಕ್ರಯಪತ್ರ ವಿತರಣೆ. ಏನೇನಾಯಿತು, ಯಾವ ರೀತಿ ಆಯಿತು, ಇನ್ನು ಮುಂದೆ ಯಾವ ರೀತಿ ಪ್ರಾಪರ್ಟಿಗಳನ್ನ ಹ್ಯಾಂಡ್ ಓವರ್ ಮಾಡ್ತೀರಾ? ಸೊ ಇದು ಅತಿ ಹೆಚ್ಚು ನಮ್ಮ ತೆರಿಗೆ ಪಾವತಿ ಮಾಡದೆ ಬಾಕಿ ಇಟ್ಟುಕೊಂಡಿದ್ದಂಥ ಪ್ರಾಪರ್ಟಿಗಳನ್ನ ನಾನು ಅವತ್ತೇ ಹೇಳಿದಾಗೆ, ಅವತ್ತು ನಾವು ಕೆಲವು ಪ್ರಾಪರ್ಟಿಗಳನ್ನ ಪ್ರೊಕ್ಲಮೇಷನ್ ಆಗಿದ್ದಂಥ ಪ್ರಾಪರ್ಟಿಗಳನ್ನ ಪೊಸಿಷನ್ ತಗೊಳ್ತಾ ಇರುವಂಥ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ರಿ. ಇವತ್ತು ಆ ಪ್ರಾಪರ್ಟೀಸ್ನ ನಾವು ಹರಾಜಾಗ್ತಾ ಇದ್ದೀವಿ. ಇದ್ರ ಸಂಬಂಧ ನಾವು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ವಿ. ಆ ಸಂಬಂಧ ಇವತ್ತು ಟೋಟಲ್ ಒಂದು ಆರು ಪ್ರಾಪರ್ಟಿನ ಐದು ಪ್ರಾಪರ್ಟೀಸ್ ಇವತ್ತು ಹರಾಜಾಗಿದೆ. ನಮಗೆ ಬರಬೇಕಂತ ಬಾಕಿ ಸರ್ಕಾರಕ್ಕೆ ಬರಬೇಕಾಗಿರುವಂಥದ್ದು ಬರ್ತಾ ಇದೆ ಇವತ್ತು. ಸೊ ಆ ನಿಟ್ಟಿನಲ್ಲಿ ಇದು ಹರಾಜಾಗಿರೋದು. ಸಾರ್ವಜನಿಕರಿಗೆ ನಾನು ಮಗದೊಮ್ಮೆ ಕೇಳ್ಕೊಳ್ಳೋದು ಈ ಮುಖಾಂತರ, ಯಾರಾದರೂ ನಿಮ್ಮ ಕಂದಾಯ ಅಧಿಕಾರಿಗಳು, ರೆವಿನ್ಯೂ ಸ್ಟಾಫ್ ನಿಮ್ಮನ್ನು ಅಪ್ರೋಚ್ ಮಾಡಿ ಟ್ಯಾಕ್ಸ್ ಕಟ್ಟಿ ನಿಮಗೆ ಪ್ರೊಕ್ಲಮೇಷನ್ ನೋಟಿಸ್ ಆಗಿದೆ ಅಂತ ಹೇಳಿದ್ರ ಮೇಲೆ ದಯವಿಟ್ಟು ಅದನ್ನ ಇಗ್ನೋರ್ ಮಾಡಬೇಡಿ. ಇವರು ಇದನ್ನು ಏನು ಮಾಡ್ತಾರೆ, ನಿಮಗೆ ಏನು ಹೇಳ್ತಾರೆ, ಅವರ ರೈಟ್ಸ್ ಎಷ್ಟಿದೆ. ಈಗ GBN ಪ್ರತಿಯೊಂದು ವಿಚಾರಕ್ಕೆ ಅವರು ಯಾವ ರೀತಿ ಪ್ರಶ್ನೆ ಮಾಡ್ತಾರೆ, ಅಲ್ಲಿ ಒಂದು ಕಸ ಬಿದ್ದಿದ್ರೆ, ಒಂದು ಮರದ ಕೊಂಬೆ ಏನಾದರೂ ರಸ್ತೆ ಕಡೆಗೆ ಬಂದಿದ್ರೆ ಯಾವ ರೀತಿ ಪ್ರಶ್ನೆ ಮಾಡ್ತಾರೆ, ಅದೇ ರೀತಿ ಅವ್ರದ್ದು ಕರ್ತವ್ಯ ಕೂಡ ಇರುತ್ತೆ. ಅವ್ರ ಕಡೆ ಕಟ್ಟೋ ಟ್ಯಾಕ್ಸ್ನಲ್ಲಿ ಇದು ಏನಂತಾರೆ, ಈ ಲೋಕಲ್ ಬಾಡಿ ಸಿಸ್ಟಮ್ ರನ್ ಆಗಬೇಕಾಗಿರುತ್ತೆ. ಸೊ ಲೇಟೆಸ್ಟ್ ಅವರಿಗೆ ಈ ಹ್ಯಾಬಿಚುವಲ್ ಅಫೆಂಡರ್ಸ್ ಯಾರು ಇರ್ತಾರೆ ಅದನ್ನು ಕಂಟಿನ್ಯೂಯೇಷನ್ ಮಾಡಿದಿರೋ ರೀತಿಯಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗಿರುವಂಥ ತೆರಿಗೆಯನ್ನು ಕಟ್ಟಲಿ, ಆಮೇಲೆ ಅವ್ರು ಪ್ರಶ್ನೆ ಮಾಡಿ. ಇದು ನಮ್ಮ ಈ ಸಿಟಿ ಕಾರ್ಪೊರೇಷನ್ ಪರವಾಗಿ ನಾನು ಆ್ಯಸ್ ಎ ಕೆಆರ್ಪುರಂ ಜಂಟಿ ಆಯುಕ್ತೆಯಾಗಿ ನಾನು ಸಾರ್ವಜನಿಕರಲ್ಲಿ ಮಾಡ್ತಾ ಇರುವಂಥ ಮನವಿ. 45 ಡೇಸ್ ಟೈಮ್ ಇದೆ. ಸೊ ವಿಲ್ ಹ್ಯಾಂಡ್ ಓವರ್ ದರ್ ಪ್ರಾಪರ್ಟಿ. ಅವರಿಗೆ ಪ್ರಾಪರ್ಟೀಸ್ ಆಲ್ಮೋಸ್ಟ್ ಎಲ್ಲ ನಮ್ಮ ಅಂಡರಲ್ಲೇ ಇದೆ. ಸೊ ವಿಲ್ ಹ್ಯಾಂಡ್ ಓವರ್ ದರ್. ಆಯಿತಾ? ಬಿಡ್ಡುದಾರರಿಗೆ ನಾವು ಏನು ಕಂಡೀಷನ್ ಪ್ರಕಾರ ಅವರಿಗೆ ಏನು ಪ್ರಾಮಿಸ್ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಾಮಿಸನ್ನು ಫುಲ್ಫಿಲ್ ಮಾಡ್ತೀವಿ. ಥ್ಯಾಂಕ್ ಯು. ಬೆಳಿಗ್ಗೆ ಎಷ್ಟು ಪ್ರಾಪರ್ಟೀಸ್ ಇತ್ತಪ್ಪ? 24 ಪ್ರಾಪರ್ಟೀಸ್ ಆನ್ ಸ್ಪಾಟ್. ಅರೌಂಡ್ 10 ಪ್ರಾಪರ್ಟೀಸ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದಾರೆ. ಆನ್ ಸ್ಪಾಟ್ ಟ್ಯಾಕ್ಸ್ ಪೇಮೆಂಟ್ 10 ಪ್ರಾಪರ್ಟಿಗಳಿಗೆ ಮಾಡಿದ್ದಾರೆ. ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ಅವ್ರ ಪ್ರಾಪರ್ಟಿ ಅವ್ರು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಪಡ್ತಾ ಇರುವಂಥ ಕಡೆ ಪ್ರಯತ್ನದಲ್ಲಿ ನಾವೆಲ್ಲರೂ ಸಹಯೋಗ ಅವ್ರಿಗೆ ಕೊಟ್ಟಿದ್ದೀವಿ. ನಾವು ಎಷ್ಟು ಸಲ ಕೇಳಿದ್ರು, ಇವತ್ತು ಆ್ಯಕ್ಷನ್ ಆಗೋದಕ್ಕಿಂತ ಮುಂಚೆ ಅವ್ರಿಗೆ ಫೋನ್ ಕಾಲ್ ಕೂಡ ಮಾಡಿ ಹೇಳಿದ್ದಾರೆ. ಯಾರು ಬರಲಿಲ್ಲ, ಕಟ್ಟೋದಕ್ಕೆ ನಿರಾಕರಿಸಿದಾರ ಅಂಥ ಪ್ರಾಪರ್ಟಿಗಳನ್ನ ಮಾತ್ರ ನಾವು ಆಕ್ಷನಲ್ಲಿ ಮಾಡಿ